ಮಿಥುನ ರಾಶಿಯವರಿಗೆ ಗುರುಜಿ ಈ ವರ್ಷ ಶುಭನಾ ಅಶುಭನಾ? ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಜನ್ಮಗುರು ಸಂಚಾರ ಮಾಡ್ತಾ ಇದ್ದೆ. ಜನ್ಮಗುರು ಅಂದ್ರೇನು? ಕೋಪ, ಉದ್ರೇಕ, ಅದ್ರ ಜೊತೆಗೆ ಈಗೋ ಕ್ಲಾಶಸ್ಸು. ಮಿಥುನ ರಾಶಿಯವರು ಭಾಳ ಬುದ್ಧಿವಂತರಮ್ಮ. ಇಟ್ ಇಸ್ ಎ ವೆರಿ ಕ್ರಿಯೇಟಿವ್ ಮೈಂಡ್ ಸೆಟ್ ಅವ್ರದ್ದು. ನಂದೇ ನಡಿಬೇಕು, ನಂದು ಕೇಳಬೇಕು ಅನ್ನುವಂಥದ್ದೆಲ್ಲ ಒಂದಷ್ಟು ಸಮಸ್ಯೆಗಳು ಮಾಡ್ಕೊಂಡಿರ್ತಾರೆ. ಕಳೆದ 2 ವರ್ಷದಿಂದ ಸ್ವಲ್ಪ ಇವರಿಗೆ ಗುರುಬಲ ಇರಲಿಲ್ಲ. ಸ್ವಲ್ಪ ಇವರು ಎಕ್ಸ್ಪೆಕ್ಟೇಷನ್ ಥರ ಯಾವುದು ಕೆಲಸ ಕಾರ್ಯಗಳಾಗಿರೋದಿಲ್ಲ. ಆದರೆ ಖಂಡಿತವಾಗಿಯೂ ಆಫ್ಟರ್ ಮೇ ತಿಂಗಳು 2ನೇ ಮನೆಗೆ ಗುರು ಸಂಚಾರ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಉಚ್ಚ ಸ್ಥಾನದಲ್ಲಿ ಹೋಗ್ತಾ ಇರೋದ್ರಿಂದ ಆಕಸ್ಮಿಕ ಧನ ಯೋಗ ನಿಮಗೆ ಬರ್ತದೆ. ಅದರ ಜೊತೆಗೆ ಕುಟುಂಬದವರಿಂದ ಒಂದಷ್ಟು ಸಹಕಾರ ಸಿಗುತ್ತೆ. ಜೊತೆಗೆ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ದುಡ್ಡು ಸಂಪಾದನೆ ಆಗುತ್ತೆ ಮತ್ತು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಜನರೇಟ್ ಆಗುತ್ತೆ ನಿಮಗೆ. ಆದರೆ ದಶಮ ಭಾವದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಿತಶತ್ರುಗಳ ಕಾಟ ಜಾಸ್ತಿ ಇರ್ತದೆ. ಕೆಲಸ ಮಾಡೋ ಜಾಗದಲ್ಲೇ ನಿಮ್ಮ ಬೆಳವಣಿಗೆಯನ್ನು ಸಹಿಸಲಾಗದೆ ಕಾಲೆಳೆಯುವಂಥವರ ಸಂಖ್ಯೆ ಜಾಸ್ತಿ ಆಗ್ತದೆ. ಅವ್ರಿಗೆ ರಿಯಾಕ್ಟ್ ಮಾಡಬೇಡಿ, ಆ್ಯಕ್ಷನ್ನು ಮಾಡಬೇಡಿ. ನಿಮ್ಮ ಪಾಡಿಗೆ ನೀವು ನಿಮ್ಮ ಓನ್ಲಿ ಫೋಕಸ್ ಕೆಲಸದ ಕಡೆ ಗಮನ ಹರಿಸಿ. ಅದರಲ್ಲೂ ಕೂಡ ಈ ಅಕೌಂಟೆಂಟ್ ಆಗಿರುವಂಥವ್ರು, ಸಿ ಎ ಆಗಿ ಕೆಲಸ ಮಾಡ್ತಾ ಇರುವಂಥವ್ರು, ಮಾರ್ಕೆಟಿಂಗ್ ಟೀಮಲ್ಲಿ ಕೆಲಸ ಮಾಡ್ತಾ ಇರೋದು, ಮಾರ್ಕೆಟಿಂಗ್ ಏಜೆನ್ಸಿಯನ್ನು ನಡೆಸುವಂಥವ್ರು, ಇಂಥವ್ರಿಗೆಲ್ಲ ಭಾಳ ಚೆನ್ನಾಗಿದೆ. ಅದ್ರ ಜೊತೆಗೆ IT ಸೆಕ್ಟ್ರಲ್ಲಿ ಏನಾದ್ರು ಮಿಥುನ ರಾಶಿಯವ್ರು ಕೆಲಸ ಮಾಡ್ತಿದ್ರೆ ಅವ್ರಿಗೂ ಕೂಡ ಇಟ್ ಈಸ್ ಎ ವೆರಿ ಬ್ಯೂಟಿಫುಲ್ ಟೈಮ್. ಆಫ್ಟರ್ ಮೇ ತಿಂಗಳು ನಿಮಗೆ ತುಂಬ ಚೆನ್ನಾಗಿದೆ.